ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಈಗ ಸ್ವಲ್ಪ ಆಚೆ ಕೂಡ ಹೊರಟಿದ್ದೀವಿ. ಸೊ ಹಾಗೆ ಫ್ರೆಂಡ್ಸ್, ವೆದರ್ ಕೂಡ ಹೇಗಿದೆ ಅಂತಂದರೆ ಆಚೆ ಫುಲ್ಲು ಮಳೆ ಮೋಡ ಆಗಿಬಿಟ್ಟಿದೆ. ಮಳೆ ಬರೋ ಚಾನ್ಸಸ್ ತುಂಬಾನೇ ಇದೆ. ಏನ್ ಮಗ್ನೆ ಬರ್ತಾ ಇಲ್ವಾ? ಬರ್ತಿಲ್ವಾ? ಐರನ್ ಬಾಕ್ಸ್ ಐತೆ, ಸುಡುತ್ತೆ ರೀ. ಅಲ್ಲ ಐರನ್ ಬಾಕ್ಸು ಇಟ್ಟಿದೆಯಲ್ಲ, ಅದಕ್ಕೆ ಬಾಕ್ಲು ತೆಗಿ ಅಂತವನೆ. ತೆಗಿಬೇಡ. ಅಪ್ಪಲ್ಲ ಐರನ್ ಬಾಕ್ಸ್ ಇಟ್ಟೈತೆ, ಸುಟ್ಕಂತಾನೆ. ಇಲ್ಲ ಐರನ್ ಮಾಡಿ ಇಡ್ತಾಳ ಅಪ್ಪ, ಅದು ಬೇಕಂತ ಇವಾಗ ಅವನಿಗೆ ಕಳ್ಳನಿಗೆ. ಹಾಗೆ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ವಿಡಿಯೋಗೆ ಲೈಕ್, ಶೇರು, ಕಮೆಂಟು. ಏನ್ರಿ ಯಾಕೋಡ್ರು ಅದು ಅಲ್ಲೇ ಇಟ್ಟಿದ್ದೀನಿ ನೋಡು, ಮೇಲೆ ಇದು ವಾಷಿಂಗ್ ಮಿಷಿನ್ ಮೇಲೆ ಶೆಲ್ಫ್ ಇದಾವಲ್ಲ, ಶೆಲ್ಫು. ಸೊ ಹಾಗೆ ಫ್ರೆಂಡ್ಸ್, ಇನ್ನು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ತೀನಿ ನೋಡಿ. ಸ್ಟಾರ್ಟ್. ಅಬ್ಬಾ ಒಂದು ಬಟ್ಟೆಗೋಸ್ಕರ ಹುಡುಗನ ಆತರ ಇಳಿಸ್ತಿದ್ಯಾ? ನಿಮ್ಮಪ್ಪ ಬಾರಿ ಕೂಡ. ನಡೀರಿ ಯಕ್ಷಿ, ಕಮ್ ಲೆಟ್ಸ್ ಗೋ. ಹೋಗಣ್ಣ, ಇಲ್ಲಿ ಮನೆ ಅಪ್ಪ ಇಲ್ಲೈತೆ. ಒಂದ್ ಕ್ಯಾನು. ಅಯ್ಯೋ ಎಷ್ಟು ಅಂತ ನೋಡು ಫ್ರೆಂಡ್ಸ್. ಇನ್ನ ನೀರು ಕೂಡ ಖಾಲಿ ಆಗಿತ್ತು, ನೀರ್ ತರೋಣ ಅಂತೇಳಿ ಹೊರಟ್ವು. ಹುಷಾರು. ಯಾಕೆ ಮಗ್ನೆ, ಯಾಕೆ ನಿನಗೆ? ಬೇಕಾ ನಿಂಗೆ? ಬೇಕಾ? ಆಯ್ತು ಕೊಡ್ತೀನಿ. ಯಕ್ಷಿ ಚಪ್ಪಲಿ ಹಾಕೊಂಡೇನಾ? ಹುಷಾರು. ಹಾಗೆ ಫ್ರೆಂಡ್ಸ್, ಇನ್ನು ಆಚೆನೂ ಸಹ ಹೊರಟ್ವು, ಒಂದಿಷ್ಟು ಕೆಲಸನ ಮುಗಿಸ್ಕೊಂಡು. ಜೊತೆಗೆ ಫ್ರೆಂಡ್ಸ್, ತುಂಬ ದಿನ ಆಗಿತ್ತು ಗೋಬಿ ತಿಂದು. ಆ್ಯಕ್ಚುಲಿ ಇಲ್ಲಿ ತಿಪ್ಟೂರು ಸೈಡಲ್ಲೆಲ್ಲ ಸ್ವಲ್ಪ ಗೋಬಿ ಸಿಗೋದು ಕಮ್ಮಿನೇ ಆಗಿಬಿಟ್ಟಿದೆ, ಸ್ಟ್ರೀಟ್ ಸೈಡು. ಸೊ ಹಾಗಾಗಿ ತುಂಬ ದಿನ ಆಯ್ತಲ್ಲ, ಗೋಬಿ ತಿಂದ್ಕೊಂಡು ಒಂದಿಷ್ಟು ಕೆಲಸನ ಮುಗಿಸ್ಕೊಂಡು ಬರೋಣ ಅಂತೇಳಿ ಹೊರಟ್ವು. ಜೊತೆಗೆ ಫ್ರೆಂಡ್ಸ್, ನೀರು ಕೂಡ ಖಾಲಿಯಾಗಿತ್ತಲ್ವ, ನೀರು ಇಟ್ಕೊಂಡು ಹಾಗೆ ಬಂದುಬಿಡೋಣ ಅಂತೇಳಿ ಹೊರಟ್ವು. ಹಾಗೆ ಫ್ರೆಂಡ್ಸ್, ನನಗೆ ಇಂಥ ಒಂದು ಚಿಕ್ಕ ವಿಷಯದಲ್ಲೇ ತುಂಬಾ ಖುಷಿ ಅನಿಸೋದು. ಈ ಗೋಲ್ಗಪ್ಪ ತಿನ್ನೋದಾಗಿರ್ಬೋದು, ಗೋಬಿ ತಿನ್ನೋದಾಗಿರ್ಬೋದು, ನನಗೆ ತುಂಬಾ ಇಷ್ಟ. ನನಗೆ ಆ್ಯಕ್ಚುಲಿ ಗೋಲ್ ತಂದು ಕೊಟ್ಟು ನಂಗೆ ಅಷ್ಟು ಖುಷಿ ಆಗುತ್ತೆ ಎಲ್ಲ ಗೊತ್ತಿಲ್ಲ. ನನಗೆ ಗೋಲ್ಗಪ್ಪ ಮತ್ತು ಗೋಬಿ ಅಂದರೆ ತುಂಬಾ ಇಷ್ಟ, ತುಂಬಾ ಖುಷಿ ಕೂಡ ಆಗುತ್ತೆ. ನಿಜ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ನಮಗೆ ತುಂಬ ಇಷ್ಟವಾದದ್ದು ಏನಾದರೂ ಸಿಕ್ಕಿದ್ರೆ ತುಂಬಾ ಖುಷಿ ಆಗುತ್ತೆ. ಅದರಲ್ಲೂ ಇಂಥ ಚಿಕ್ಕ ಪುಟ್ಟ ವಿಷಯದಲ್ಲಿ ಅಂದರೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ? ಸೊ ಹಾಗೆ ಫ್ರೆಂಡ್ಸ್, ಇನ್ನು ಬಂದ್ವು. ಹಾಗೆ ಫ್ರೆಂಡ್ಸ್, ಈ ಸೈಡು ತುಂಬಾ ಅಂಗಡಿಗಳು ಕ್ಲೋಸ್ ಆಗಿದ್ವು. ಯಾಕೋ ಗೊತ್ತಿಲ್ಲ, ಈ ರೋಡ್ ಸೈಡ್ ಅಂಗಡಿಗಳನ್ನ ಇಡಬಾರ್ದು ಅಂತೇಳಿ ಆಲ್ಮೋಸ್ಟ್ ಎಲ್ಲನೂ ಕ್ಲೋಸ್ ಮಾಡಿಸಿದ್ರು. ನನ್ನ ಚಿಕ್ಕ ಮಗ ನೋಡಿ, ಅವನ ಪಾಡಿಗೆ ಅವ್ನು ಕೂತ್ಕೊಂಡಿದ್ದಾನೆ. ಇನ್ನು ಸೌತೆಕಾಯಿ ಕೂಡ ಕೂರಿಸಿದ್ರು ಫ್ರೆಂಡ್ಸ್. ಇನ್ನು ಸೌತೆಕಾಯಿನ ತಿಂದ್ಕೊಂಡು, ಜೊತೆಗೆ ನನ್ನ ಮಗನಿಗೆ ಸೆರ್ಲಾಕ್ ತರಬೇಕಿತ್ತು ಮೆಡಿಕಲ್ಲಿಗೆ ಹೋಗಿ. ಸೊ ಮೆಡಿಕಲ್ಲಿಗೆ ಹೋಗಿ ಸೆರ್ಲಾಕ್ ತೊಗೊಂಡು ನಾವು ಇನ್ನೇನು ಹೊರಡೋಣ ಅಂತೇಳಿ ಹೊರಟು. ಜೊತೆಗೆ ಫ್ರೆಂಡ್ಸ್, ಇನ್ನು ಗೋಬಿ ತಿಂದಿರಲಿಲ್ವಲ್ಲ, ತಿಂದ್ಕೊಂಡು ಹೊರಡ್ಬಿಡೋಣ ಅಂತೇಳಿ ನನ್ನ ಹಸ್ಬೆಂಡಲ್ಲಿ ಗೋಬಿ ಸ್ಟಾಲ್ ಹತ್ರ ನಿಲ್ಲಿಸಿದ್ರು. ಒಂದು ಕಡೆ ಸೈಲೆಂಟ್ ಕುತ್ಕೋ ಯಕ್ಷಿತು, ಬಾ ಈ ಕಡೆ ಬಾ, ಇಲ್ಲಿ ಬಾ ಯಕ್ಷಿತು, ಗಾಡಿ ಬಾ ಈ ಕಡೆ ಒಳಗೆ ನಡಿ ಇಲ್ಲಿ ಕೂರ್ಚೋಣ. ಇಲ್ಲಿ ಆಯ್ತು, ಇಲ್ಲಿ ಮೇನ್ ಸೀಟಲ್ಲಿ ಕೂತ್ಕ, ಮೇನ್ ಸೀಟ್.
ಇವ್ರು ಚೆನ್ನಾಗಿ ಮಾಡ್ತಾರಲ್ಲ. ಹಾಗೆ ಫ್ರೆಂಡ್ಸ್ ಇನ್ನು ಇಲ್ಲಿ ಗೋಬಿ ತಿನ್ನೋಣ ಅಂತ ಸ್ಟಾಪ್ ಮಾಡಿದ್ರು ನನ್ನ ಹಸ್ಬೆಂಡು. ಹಾಗೆ ಫ್ರೆಂಡ್ಸ್ ಇನ್ನು ಇಲ್ಲಿ ಗೋಬಿ ಪಾನಿಪುರಿ ಎಲ್ಲೋ ರೇರ್ ಆಗಿಬಿಟ್ಟಿದೆ. ಅಂದರೆ ಆಲ್ಮೋಸ್ಟ್ ಎಲ್ಲ ಹಂಗೆ ಕ್ಲೋಸ್ ಆಗಿದೆ ಫ್ರೆಂಡ್ಸ್. ಹಾಗಾಗಿ ಸೊ ಹಾಗೆ ಫ್ರೆಂಡ್ಸ್ ಈ ಕಡೆ ಕಾಫಿದಿದೆ. ಆ್ಯಕ್ಚುಲಿ ಇಲ್ಲಿ ಚೆನ್ನಾಗಿರುತ್ತಂತೆ ಕಾಫಿ. ನಾನು ಒಂದ್ಸಲ ಕುಡಿತಿಲ್ಲ, ಇದನ್ನೇ ನೋಡ್ತಾ ಇದ್ದೀನಿ ಚೆನ್ನಾಗಿರ್ಬೋದೇನೋ ಅಂತ. ಸೊ ಇಲ್ಲಿ ನೋಡೋದಾದ್ರೆ ಆಲ್ಮೋಸ್ಟ್ ಒಂದೇ ಒಂದು ಅಂಗಡಿ ಇದೆ ಅಷ್ಟೇ. ಅದು ಬಿಟ್ಟರೆ ಈ ಸೈಡಲ್ಲಿ ಯಾವ ಅಂಗಡಿನೂ ಇಲ್ಲ, ಎಲ್ಲನೂ ಕ್ಲೋಸ್ ಆಗಿದೆ. ಖಾಲಿ ಅನ್ನಿಸ್ತಾ ಇದೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ನನ್ನ ಮಗ ನೋಡಿ ಇಲ್ಲಿದ್ದಾನೆ, ಚಿಕನ್ ಅವ್ರ ಅಪ್ಪ ಎತ್ಕೊಂಡು ಹೋಗಿದ್ದಾರೆ. ಗೋಬಿ ತಿನ್ನೋಣ ಅಂದರೆ ಇವಾಗ ಸಿಗ್ತಾ ಇಲ್ಲ. ಅಷ್ಟು ನನಗೆ ಗೋಬಿ ತಿಂದು ತುಂಬ ದಿನ ಆಗುತ್ತೆ. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ನಾನು ಇವತ್ತು ಗೋಬಿ ತಿಂತಾ ಇದ್ದೀನಿ. ನಾನು ತಿನ್ನಬೇಕು ಅಂತ ಬಂದಾಗೆಲ್ಲ ಅಂಗಡಿ ಕ್ಲೋಸ್ ಇರ್ತಿತ್ತು. ಮನೆಗೆ ಬಂದು ಫೈನಲಿ ಟೈಮ್ ಕೂಡ 5 o'clock ಆಗಿದೆ ಫ್ರೆಂಡ್ಸ್. ಟೈಮ್ ಇವಾಗ ನೋಡ್ತಾ ಇರ್ಬೋದು ನೋಡಿ, 5 o'clock ಆಗಿದೆ. ನಾ ಮನೆಗೂ ಬಂದು ಪಾಪುಗೆ ಸೆರ್ಲಾಕ್ ಖಾಲಿ ಆಗಿಬಿಟ್ಟಿತ್ತು. ಸೊ ಮನೇಲಿ ಮಾಡಬೇಕಿತ್ತು, ಬಟ್ ನನಗೆ ರಾಗಿ ರೆಡಿ ಮಾಡೋಕ್ಕೆ ಬರಲ್ಲ. ಸೊ ಇದೊಂದು ರೀಸನಿಂದ ಬೇರೆ ಕಲೆಯಿಂದ ಸೆರ್ಲಾಕ್ ತೊಗೊಂಬಂದು. ಹಾಗೆ ಫ್ರೆಂಡ್ಸ್ ಇನ್ನು ಬರ್ತಾ ಹಂಗೆ ಮಂಡಕ್ಕಿ. ಸೊ ಮಂಡಕ್ಕಿ ತೊಗೊಂಬಂದು ಮಂಡಕ್ಕಿ ಒಗ್ಗರಣೆ ಮಾಡ್ಕೊಂಬಿಟ್ರೆ ಸ್ನ್ಯಾಕ್ಸ್ ಕಾಫಿ ಟೈಮ್ಗೆ ತಿನ್ಕೋಬೋದು ಅಂತೇಳಿ. ಸೊ ಹಾಗೆ ಫ್ರೆಂಡ್ಸ್ ಮತ್ತೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಇವತ್ತು ರಾತ್ರಿ ಊಟಕ್ಕೆ ಅಂತೇಳಿ ನುಗ್ಗೆ ಸೊಪ್ಪು ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ. ಸೊ ನಾನು ಯಾವ ರೀತಿ ಬಸ್ಸಾರು ಮಾಡ್ತೀನಿ ಅಂತೇಳಿ ಇವತ್ತಿನ ಲಾಗಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಫ್ರೆಂಡ್ಸ್ ಇನ್ನು ರಾತ್ರಿ ಊಟಕ್ಕೆ ಅಂತೇಳಿ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡಿಬಿಡೋಣ ಅಂತೇಳಿ ಇಲ್ಲಿ ನುಗ್ಗೆ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಅದಕ್ಕೆ ಫ್ರೆಂಡ್ಸ್ ನಾನು ಇಲ್ಲಿ ಹಸಿ ಬಟಾಣಿ ಕಾಳು ಅಂತಂದರೆ ರಾತ್ರಿ ನೆನೆಸಿಟ್ಟಿದ್ದೆ, ಮೊನ್ನೆ ರಾತ್ರಿ ನೆನೆಸಿಟ್ಟಿದ್ದೆ ಫ್ರೆಂಡ್ಸ್. ಅದು ಆ ಕಾಳು ಇದ್ವು ಅಂತೇಳಿ ಆ್ಯಡ್ ಮಾಡಿದ್ದೀನಿ. ಜೊತೆಗೆ ಫ್ರೆಂಡ್ಸ್ ಇಲ್ಲಿ ನಾನು ಟೊಮೊಟೊ ಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 3 ಟೊಮೊಟೊ ಈ ಥರ ಕಟ್ ಮಾಡಿ, ಅಂದರೆ ಅದರೊಳಗಡೆ ಹುಳ ಪಳ ಇರ್ತಾವೆಲ್ಲ ನೋಡಿ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಫ್ರೆಂಡ್ಸ್ ಇನ್ನು ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿ ಇದನ್ನು ಒಂದು ವಿಸಲ್ ಕೂಗಿಸ್ಕೊತೀನಿ ಅಷ್ಟೇ ಫ್ರೆಂಡ್ಸ್. ಯಾಕೆಂದರೆ ಜಾಸ್ತಿ ವಿಸಲ್ ಕೂಗಿಸ್ಕೊಂಡ್ರೆ ಸೊಪ್ಪು ಕೂಡ ಮುದ್ದೆ ಥರ ಆಗಿಬಿಡುತ್ತೆ. ಸೊ ದಟ್ ಹಾಗೆ ಫ್ರೆಂಡ್ಸ್ ಇನ್ನು ಬೇರೆ ಪ್ಯಾನ್ನಲ್ಲಿ ನಾನು 1 ಸ್ಪೂನಷ್ಟು ಜೀರಿಗೆ ಮತ್ತು 1 ಸ್ಪೂನಷ್ಟು ನಾನು ಮೆಣಸನ್ನ ತೊಗೊಂಡು ನೋಡಿ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ಇಲ್ಲಿ ನಾನು ನುಗ್ಗೆ ಸೊಪ್ಪಿಗೆ ಯಾವುದೇ ರೀತಿಯ ಬೇಳೆ ಗಿಡ ಹಾಕಿ ಏನು ಮಾಡ್ಕೊಳ್ತಾ ಇಲ್ಲ, ಜಸ್ಟ್ ಬಟಾಣಿನ ಆ್ಯಡ್ ಅಪ್ ಮಾಡಿದ್ದೀನಿ ಅಷ್ಟೇ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಫ್ರೆಂಡ್ಸ್ ಅಂದರೆ ಇದು ಸ್ವಲ್ಪ ಅಂದರೆ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಯಾಕೆಂದರೆ ಬೇಗ ಸೀದೋಗಿಬಿಡುತ್ತೆ ಜೀರಿಗೆ ಅನ್ನೋದು. ಸೊ ದಟ್ ಹಾಗೆ ಫ್ರೆಂಡ್ಸ್ ಇನ್ನು ಅದನ್ನು ಫ್ರೈ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ. ನೆಕ್ಸ್ಟ್ ನಾನು ಇವಾಗ ಅಕ್ಕಿನೂ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವು ಬಸ್ಸಾರು ಮಾಡುವಾಗ ಸ್ವಲ್ಪ ಅಕ್ಕಿನ ಆ್ಯಡ್ ಅಪ್ ಮಾಡೋದ್ರಿಂದ ಸಾಂಬಾರು ಅನ್ನೋದು ಥಿಕ್ನೆಸ್ ಚೆನ್ನಾಗಿರುತ್ತೆ. ಜೊತೆಗೆ ಟೇಸ್ಟ್ ಕೂಡ ಸ್ವಲ್ಪ ಟೇಸ್ಟ್ ವೈಸು ತುಂಬಾ ಚೆನ್ನಾಗಿ ಬರುತ್ತೆ. ಥಿಕ್ನೆಸ್ಸಿಗೋಸ್ಕರ ಆಲ್ಮೋಸ್ಟ್ ಇದನ್ನು ಆ್ಯಡ್ ಅಪ್ ಮಾಡೋದು. ಸೊ ಇದನ್ನು ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೋಟಲಾಗಿ 3 ಫ್ರೈ ಮಾಡ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್, ಇವಾಗ ಇದನ್ನು ಸೇರಿಸ್ಕೊಂಡಿದ್ದೀನಿ. ರುಬ್ಲಿಕ್ಕೆ ಅಂತೇಳಿ ನಾನು ಇದಕ್ಕೆ ನಾನೇನು ಬೇಯಿಸಿಟ್ಕೊಂಡಿದ್ದೀನಲ್ವ ಟೊಮೊಟೊ ಹಣ್ಣು, ಹಸಿಮೆಣಸಿನ್ಕಾಯಿ, ಜೊತೆಗೆ ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ನಾನು ಫ್ರೈ ಮಾಡ್ಕೊಂಡು ಸ್ವಲ್ಪ ಬೆಚ್ಚು ಮಾಡ್ಕೊಂಡಿದ್ದೀನಲ್ಲ ಜೀರಿಗೆ, ಮೆಣಸು ಮತ್ತು ಅಕ್ಕಿ ಹಾಕಿದ್ದೀನಿ ಫ್ರೆಂಡ್ಸ್. ಇದಿಷ್ಟನ್ನು ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ರುಬ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್ ಇನ್ನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ನಾನು ಈರುಳ್ಳಿ, ಒಣಮೆಣಸಿನ್ಕಾಯಿ, ಸಾಸಿವೆ, ಸ್ವಲ್ಪ ಈರುಳ್ಳಿನ ಆ್ಯಡ್ ಮಾಡಿ ಒಗ್ಗರಣೆ ಮಾಡಿಕೊಂಡು ಜೊತೆಗೆ ರುಬ್ಬಿದ್ದಂಥ ಚಟ್ನಿನ ಇದು ಒಗ್ಗರಣೆಗೆ ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿ ಮತ್ತು ಉಪ್ಪನ್ನು ಕೂಡ ಎಷ್ಟು ಬೇಕೋ ಅಷ್ಟೇ ಆ್ಯಡ್ ಮಾಡಿ ನಾವು ಚೆನ್ನಾಗಿ ಕುದಿ ಬರ್ಸ್ಕೊಂಡ್ವಿ ಅಂದರೆ ಬಸ್ಸಾರು ಕೂಡ ರೆಡಿಯಾಗುತ್ತೆ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಇವತ್ತಿನ ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನು ನನ್ನ ಮಕ್ಕಳಿಗೆ ಊಟ ಮಾಡಿಸ್ಬೇಕು, ನಾನು ಕೂಡ ಊಟ ಮಾಡಬೇಕು. ಸೊ ಟೈಮ್ ಎಷ್ಟಿದ್ರೂ ನಂಗೆ ಸಾಕಾಗಲ್ಲ ಫ್ರೆಂಡ್ಸ್. ಸೊ ದಟ್ ಹಾಗಾಗಿ ನಾನು ಇವತ್ತಿನ ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನಾಳೆ ಮತ್ತೊಂದು ಲಾಗ್ನೊಂದಿಗೆ. ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸಿಗೋಣ ನಾಳೆ ಮತ್ತೊಂದು ಲಾಗ್ನೊಂದಿಗೆ. ಬಾಯ್.